Hi, hello guys, welcome back to Yeshunand YouTube channel. ಅಗೇನ್ ನಾನಂತೂ ನಿಮ್ಮನ್ನೆಲ್ಲನೂ ಫುಲ್ ಮಿಸ್ ಮಾಡಿಕೊಂಡೆ. ಯಾರು ನನ್ನ ಮಿಸ್ ಮಾಡ್ಕೊಂಡ್ರೋ, ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ರೋ, ನನ್ನ ವ್ಲಾಗ್ಸ್ನ ಮಿಸ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಬಟ್ ನಾನಂತೂ ವ್ಲಾಗ್ ಮಾಡೋದು, ಏನಾದರೂ ಒಂದು ಶೇರ್ ಮಾಡ್ಕೊಳೋದು ಸಖತ್ ಮಿಸ್ ಮಾಡಿಕೊಂಡೆ. ಸೊ ಎಕ್ಸಾಮ್ ಇತ್ತು, ಸೊ ಅದಕ್ಕೆ ನಾನೇನು ವ್ಲಾಗ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟಾಗಿ ಫುಲ್ ಟೆನ್ಷನೇ ಇಲ್ಲ, ಹ್ಯಾಪಿಯಾಗಿ ಆರಾಮಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಸೊ ಇವತ್ತು ಲಾಗ್ ಬಂದುಬಿಟ್ಟು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ನಾಯಿಗೆ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿಸ್ತೀನಿ. ನಾನು ಹಿಂಗೆ ನಮ್ಮ ನಾಯಿಗೆ ಬಟ್ಟೆ ಸ್ಟಿಚ್ ಅಂದರೆ ಇರೋ ಬಟ್ಟೆನೇ ಅದ್ರ ಸೈಜ್ಗೆ ಆಲ್ಟ್ರೇಷನ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನಾನು ಶೂಟ್ ಮಾಡಿದ್ದೆ, ಬಟ್ ಪೋಸ್ಟ್ ಮಾಡಿಲ್ಲ. ಆ ಡೇ ವಿತ್ ಮೀ ಅಲೋನ್ ಅಂದ್ಬಿಟ್ಟು ನಾನು ಒಬ್ಬಳೇ ಮನೇಲಿದ್ದೀನಿ ಇವತ್ತೂ. ಸೊ ಫಸ್ಟ್ ಟೈಮು ಹಂಗೆ ಇದ್ದಾಗ ನಾನು ನಿಮಗೆ ಶೂಟ್ ಮಾಡಿ ನಾನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂದ್ಕೊಂಡೆ. ಯಾಕೋ ಶೂಟ್ ಎಲ್ಲ ಮಾಡಾದ್ಮೇಲೆ ಎಷ್ಟು ಫುಲ್ಲು ಒಂದು 15 ಮಿನಿಟ್ಸ್ ಏನೋ ಇತ್ತು, ಚೆನ್ನಾಗೂ ಇತ್ತು. ಏನೋ ಗೊತ್ತಿಲ್ಲ, ನಂಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ಮತ್ತು ಇವತ್ತು ಅಪ್ಪ ಅಮ್ಮ ಯಶು ಎಲ್ಲರೂ ಊರಿಗೆ ಹೋಗಿದ್ದಾರೆ ಹಬ್ಬಕ್ಕಂತ. ಇವತ್ತು ನಮ್ಮ ಅಕ್ಕ ಬರ್ತಾಯಿದ್ದಾಳೆ. ಸೊ ನಿನ್ನೆನೂ ಒಬ್ಬಳೇ ಇದ್ದೆ, ಆದರೆ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಒಂದಿನ ರೆಸ್ಟ್ ಮಾಡೋಣ ಪೂರ್ತಿಯಾಗಿ ಅಂತ ಅಂದ್ಕೊಂಡು ಸೊ ಇವತ್ತು ಒಬ್ಬಳೇ ಇದ್ದೀನಿ. ಮಧ್ಯಾಹ್ನಕ್ಕೆ ಅಕ್ಕ ಬರ್ತಾವಳೆ. ಸೊ ಅಲ್ಲಿ ಗಂಟ ಒಬ್ಬಳೇ ಇರ್ತೀನಿ. ಸೊ ಏನೇನು ಮಾಡ್ತೀನಿ ಅಂತ ಅಂದರೆ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ಏನೇನು ಮಾಡಬೇಕಂತ ಗೊತ್ತಿಲ್ಲ. ಮನೆ ಕೆಲಸ ಎಲ್ಲ ಆಯಿತು, ಅಂಗಡಿ ನೋಡ್ಕೊಂಡು ಕ್ಯಾಮ್ರಾದಲ್ಲಿ ಕುತ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಒಂದು ಲಿಸ್ಟ್ ಮಾಡಿದ್ದೀನಿ, ಇದು ತೋರಿಸ್ತೀನಿ ನೋಡಿ. ಇಷ್ಟು ದೊಡ್ಡ ಲಿಸ್ಟ್ ಮಾಡಿದ್ದೀನಿ, ಏನೇನು ವೀಡಿಯೋ ಮಾಡಬೇಕು, ಅದಾದಮೇಲೆ ಯಾವ ಟೈಮ್ ಯಾವ್ದು ಪೋಸ್ಟ್ ಮಾಡಬೇಕು, ರೀಲ್ಸ್ಗೆ ಯಾವ್ದು ಮಾಡಬೇಕು ಅಂದ್ಬಿಟ್ಟಲ್ಲ. ಸೊ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಲಿಸ್ಟ್ ಅಂತೂ ರೆಡಿ ಇದೆ, ಮಾಡಿಕ್ಕಿದ್ದೀನಿ. ಆ್ಯಂಡ್ ಯಾರು ಬೇಜಾರಾಗಬೇಡಿ, ಈ ಲಾಗ್ ಪೂರ್ತಿ ಹಿಂಗೆ ಮಾತಾಡ್ಕೊಂಡಿರ್ತೀನಿ. ಬಿಕಾಸ್ ಹೇಳಿದ್ನಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟ್ ವೀಡಿಯೋ ಬಂದುಬಿಟ್ಟು ಯಶು ಬರ್ಡೇದು ಹಾಕಿದೆ, ನಮ್ಮ ಅಕ್ಕ ಬರ್ಡೇದು. ಅದರಲ್ಲಿ ನಾನೇನು ಅಂದರೆ ಆ ವ್ಲಾಗಲ್ಲಿ ಅಂತೆಲ್ಲ ಪ್ರತಿ ವ್ಲಾಗಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ 10 ಜನ ನೋಡಿದರೆ ಒಂದು 3 ಜನ ಇಲ್ಲ 5 ಜನ ಇಲ್ಲ ಒಂದು 4 ಜನ ಇಷ್ಟೇ ಲೈಕ್ ಹೊಡೆಯೋದು. ಸೊ ನಾನೇನು ಕೇಳ್ತೀನಿ ಅಂದರೆ, ಎಷ್ಟು ಜನ ನೋಡಿದ್ದೀರೋ ಅಷ್ಟು ಜನ ಲೈಕು, ಇಲ್ಲಾಂದರೆ ನಿಮ್ಗೆ ಇಷ್ಟ ಆದರೆ, ಎಲ್ಲರಿಗೂ ಎಲ್ಲ ಲಾಗ್ ಇಷ್ಟ ಆಗೋಲ್ಲ, ಎಲ್ಲರಿಗೂ ಎಲ್ಲ ಥರ ಇಷ್ಟ ಆಗೋಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ಸೊ ನನಗೂ ಡಿಸ್ಲೈಕ್ ಮಾಡೋದ್ರಿಂದ ಡಿಮೋಟಿವೇಟ್ ಆಗೋಲ್ಲ, ಆದರೆ ಮೋಟಿವೇಟ್ ಆಗುತ್ತೆ. ಅದು ಹೆಂಗೆ ಅಂದರೆ, ಓ ಈ ಥರ ಮಾಡಿದ್ರೆ ಏನೋ ಮಿಸ್ಟೇಕ್ ಇದೆ, ಇಲ್ಲ ಈ ಥರ ಇಷ್ಟ ಆಗಲ್ವೇನೋ, ಬೇರೆ ಥರ ಮಾಡಬೇಕೇನೋ ಅಂದ್ಬಿಟ್ಟು ನನಗೊಂದು ಐಡಿಯಾ ಬರುತ್ತೆ. ಸೊ ಲೈಕ್ ಆರ್ ಡಿಸ್ಲೈಕ್ ಏನೋ ಒಂದು ಮಾಡಿ, ಬಟ್ ಏನೂ ಮಾಡ್ದಿರ ನೀವು ಸುಮ್ಮನೆ 10 ಜನ ನೋಡಿರ್ತಾರೆ, ಬಟ್ ಅದು ಬಂದುಬಿಟ್ಟು ಒಂದು 3 ಜನ 5 ಜನ ಅಷ್ಟೇ ಲೈಕ್ ಮಾಡಿರ್ತಾರೆ. ಅದಕ್ಕೆ ಎಲ್ಲರೂ ಲೈಕ್ ಇಲ್ಲ ಡಿಸ್ಲೈಕ್ ಮಾಡಿ. ಅಕ್ಕ ಬರ್ಡೇ ಬಂದುಬಿಟ್ಟು ತುಂಬ ಚೆನ್ನಾಗಾಯಿತು ನನ್ನ ಪ್ರಕಾರ. ಅವಳಿಗೆ ಇಷ್ಟ ಆಯಿತು ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಏನೇನೋ ಪ್ಲ್ಯಾನಿಂಗಲ್ಲಿದ್ದರೆ, ಬಟ್ ಅದು ಏನೇನೋ ಆಯಿತು. ಕೋಲಾರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿಲ್ಲ, ಬಟ್ ದೊಡ್ಡಪ್ಪ ಸಡನ್ನಾಗಿ ಫೋನ್ ಮಾಡಿ ಇಲ್ಲ ಬರಲೇಬೇಕು ಅಂತ ಅಂದರು. ಆಮೇಲೆ ನಾನು ಹೋಗಿ ತುಂಬ ದಿವಸ ಆಯ್ತು ಅಂತ ದೊಡ್ಡಪ್ಪ ಫೋರ್ಸ್ ಮಾಡ್ತಾಯಿದ್ರು, ಬಾ ಪರವಾಗಿಲ್ಲ ಏನಾಗಲ್ಲ ಅಂತ. ಸೊ ಹೋಗಿದ್ರಿ. ನೆಕ್ಸ್ಟ್ ಡೇ ಬೇರೆ ಎಕ್ಸಾಮ್ ಇತ್ತಾ, ಏನು ಮಾಡಬೇಕಂತ ಗೊತ್ತಿದ್ದಿಲ್ಲ. ನಾವು ಹಂಗೆ ಹೋಗಿ ಅಲ್ಲಿ ಇದ್ದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದುಬಿಟ್ರಿ ಅಷ್ಟೇ. ನಾವೇನೋ ಜಾಸ್ತಿ ಇದ್ದಿಲ್ಲ ಅಲ್ಲಿ. ಆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ, ಅಲ್ಲೇ ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಬಟ್ ಅದೇ ಮತ್ತೆ ವಾಪಸ್ ಬರಬೇಕಿತ್ತಲ್ಲ, ಅದರಿಂದ ನಾವು ಅಲ್ಲಿ ಕೇಕ್ ಕಟ್ ಮಾಡಿಸಿಲ್ಲ, ಇಲ್ಲಿ ಬಂದು ಕೇಕ್ ಕಟ್ ಮಾಡಿಸಿದ್ರಿ ನಮ್ಮ ಅಕ್ಕಗೆ ವಿಶ್ ಮಾಡಿರೋದೆಲ್ಲ ಹಾಕಿದ್ದೀನಲ್ಲ, ಫುಲ್ಲು ಎಡಿಟ್ ಮಾಡಿಬಿಟ್ಟು ನಮ್ಮ ಮಮ್ಮಿ ಅವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲ ವಿಶ್ ಮಾಡಿದ್ದು. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅದು ವಿಶಸ್ ಎಲ್ಲ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದ್ದೆ. ಅವರು ಲಾಸ್ಟ್ ಮಿನಿಟಲ್ಲಿ ಒಬ್ಬರು ನನಗೆ ಹುಷಾರಿಲ್ಲ, ಒಬ್ಬರು ನನಗೆ ಇಂಟ್ರೆಸ್ಟ್ ಇಲ್ಲ, ಒಬ್ಬರು ನನ್ನ ಕೈಯಲ್ಲಿ ಆಗಲ್ಲ ಅಂತೆಲ್ಲ ಅಂದರು. ಸುಮ್ಮನೆ ನಂಗೆ ಫುಲ್ ಬೇಜಾರಾಗೋಯಿತು. ಸರಿ ಆಯಿತು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಆ್ಯಕ್ಚುಲಿ ನಾನು ಫ್ರೆಂಡ್ಸ್ನ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸು
ನಮ್ಮ ಅಕ್ಕಗೆ ಏನಕ್ಕೆ ವಿಶ್ ಮಾಡಬೇಕು ಅಂದರೆ ಅದು ಹೆಂಗೆ ವಿಶ್ ಮಾಡೋಕ್ಕಾಗುತ್ತೆ, ಅದೇ ನಮ್ಮ ಅಕ್ಕ ಫ್ರೆಂಡ್ಸ್ ನಮ್ಮ ಅಕ್ಕಗೆ ಅಂದರೆ ಏನೋ ಅನ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಅಂದರೆ ನಾನು ನೋಡಿರೋ ಪ್ರಕಾರ ನಮ್ಮ ಅಕ್ಕ ಯಾವಾಗಲೂ ಅವರು ಫ್ರೆಂಡ್ಸಿಗೆ ಸಪೋರ್ಟ್ ಮಾಡ್ತಾಳೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ನಮ್ಮ ಅಕ್ಕ ಫ್ರೆಂಡ್ಸು ಅವ್ರಿಗೇನಾದರೂ ಯೂಸ್ ಇದ್ದರೆ ಮಾತ್ರ ಯೂಸ್ ಮಾಡ್ಕೊತಾರೆ, ಇಲ್ಲ ಅಂದರೆ ಅಷ್ಟೇ. ಒಂದು 2-3 ಜನ ಅವರೇ ಒಳ್ಳೆಯವರು, ಬಟ್ ಆಲ್ಮೋಸ್ಟ್ ಎಲ್ಲರೂ ಹಂಗೆ. ಅದಕ್ಕೆ ಬೇಡ ಅವ್ರ ಕೈಯಲ್ಲಿ ಎಷ್ಟು ಫ್ರೆಂಡ್ಸ್ ಕೈಯಲ್ಲಿ ವಿಶ್ ಮಾಡಿಸೋದು ಅಂದರೆ ಹಂಗೆ ಏನೋ ಮಾತಾಡ್ತಿದ್ದಾಗ ನಮ್ಮ ಅಕ್ಕ ಇಟ್ಕೊಂಡ್ಬಿಟ್ಟು, ಇವಾಗ ನನಗೆ ಯಾರು ಫ್ರೆಂಡ್ಸ್ ಅನ್ನೋರು ಇದ್ದಾರೆ, ನಿನ್ನ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು ಅಂತ ಅಂದರು. ಸರಿ ಆಯಿತು ಬಿಡು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ವಿಶ್ ಮಾಡಿರಿ ಅಂದರೆ ಎಲ್ಲರೂ ಲಾಸ್ಟಲ್ಲಿ ಕೈ ಕೊಟ್ಟರು. ಒಬ್ಬಳು ಅರ್ಶಿನಿ ಅಂತ ಆ ಹುಡುಗಿ ವಿಶ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಅರ್ಶಿನಿ ವಿಶ್ ಮಾಡಿದ್ದಕ್ಕೆ. ನಮ್ಮ ಅಕ್ಕ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಪ್ರತಿ ಸಲನೂ ನಾನು ಬೇರೆ ಕೇಕ್ ಕಟ್ ಮಾಡಿಸ್ತೀನಿ. ಈ ಸರ್ತಿ ಸುಮ್ಮನೆ ಏನೋ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಆ ಥರ ವಿಶ್ ಮಾಡಿಸಿದ್ದು. ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ನಾನೇ ವಿಶ್ ಮಾಡಿಲ್ಲ, ನಾನು ಬೆಳಗ್ಗೆಯಿಂದ ಅವಳಿಗೆ ವಿಷಯ ಮಾಡಿದ್ದಿಲ್ಲ. ಬರ್ಡೇ ಟೈಮ್ ಅಂದರೆ ಕೇಕ್ ಕಟ್ ಮಾಡೋ ಟೈಮಲ್ಲೇ ಅವಳು ಕ್ಯಾಂಡಲ್ ಉಬ್ಬುವಾಗ ಮಾತ್ರ ಹ್ಯಾಪಿ ಬರ್ಡೇ ಅಂತ ಹೇಳಿದಷ್ಟೇ, ನಾನು ಅವಳಿಗೆ ವಿಷಯ ಮಾಡಿದ್ದಿಲ್ಲ ಬೆಳಗ್ಗೆಯಿಂದ. ಏನೋ ಪ್ರತಿ ಇಯರಲ್ಲೂ ಹಂಗೆ ನಾನು ನಮ್ಮಮ್ಮಗೂ ಅಷ್ಟೇ, ನಮ್ಮಮ್ಮ ಬರ್ಡೇ ದಿನ ವಿಶ್ ಮಾಡಲ್ಲ, ಆ್ಯನಿವರ್ಸರಿ ದಿನ ವಿಶ್ ಮಾಡಲ್ಲ. ನನಗೇನೋ ಒಂಥರ ಅನಿಸುತ್ತೆ ವಿಶ್ ಮಾಡೋದಕ್ಕೆ, ಏನೋ ಒಂಥರ ಹೊಸ ಫೀಲಿಂಗು. ಅದಕ್ಕೆ ನಾನು ವಿಶ್ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ಆದರೆ ಕೇಳಿ ವಿಶ್ ಮಾಡಿಸ್ಕೊಳ್ತಾರೆ. ನಂದಿನಿ ನೀನು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅಂದ್ಬಿಟ್ಟು. ನಮ್ಮ ಅಕ್ಕ ಅವಳು ಕೇಳೂ ಇಲ್ಲ, ನಾನು ವಿಶ್ ಮಾಡೂ ಇಲ್ಲ. ಸ್ಟೇಟಸ್ಗೆಲ್ಲ ಹಾಕಿದ್ದೆ, ಬಟ್ ಡೈರೆಕ್ಟಾಗಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದಿಲ್ಲ ಅಷ್ಟೇ. ನಮ್ಮ ಅಕ್ಕದು ಬರ್ಡೇ ವಿಡಿಯೋ ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ. ಆ್ಯಂಡ್ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗದಿರೋ ಹೋಗಲಿ ಲೈಕ್ ಆರ್ ಡಿಸ್ಲೈಕ್ ಮಾಡಿ. ಅವಾಗ ನನಗೆ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ನಿಜ ನನಗೆ ಯೂಟ್ಯೂಬ್ ಇದು ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ಸ್ ಆಗ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ಇವಾಗಲೂ ನಂಗೆ ಗೊತ್ತಾಗಿಲ್ಲ ವೀಡಿಯೋಸ್ ಹೆಂಗೆ ಅಪ್ಲೋಡ್ ಮಾಡೋದು, ಯಾವ ಥರ ಅದು ಡಿಸ್ಕ್ರಿಪ್ಷನ್ನು, ಟೈಟಲು, ಹಂಗಂದರೆ ಏನಾಗಬೇಕಂತ ನಾನು ಎರಡಕ್ಕೂ ಎಲ್ಲ ಒಂದೇ ಹಾಕ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮು ಅದೆಲ್ಲ ಟ್ಯಾಗ್ ಎಲ್ಲ ಮಾಡ್ತಾರೆ, ಅದೇನು ನಂಗೆ ಟ್ಯಾಗ್ ಮಾಡೋಕ್ಕೆ ಬರಲ್ಲ, ಏನೂ ಗೊತ್ತಿಲ್ಲ. ನೋಡಿ ಕಲಿಯೋಣ ಯೂಟ್ಯೂಬಲ್ಲಿ ಅಂದರೆ ನಂಗೆ ಟೈಮೂ ಇದ್ದಿಲ್ಲ. ಸೊ ಇವಾಗ ಫ್ರೀ ಆಗಿದ್ದೀನಿ, ಎಲ್ಲ ಒಂದೊಂದೇ ಕಲಿಬೇಕು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಲಿಸ್ಟ್ ಮಾಡಿದ್ದೀನಿ ಅನ್ನಲ್ಲ, ಅದರಲ್ಲಿ ಚೆನ್ನಾಗಿರೋ ಕಂಟೆಂಟ್ ಎಲ್ಲ ಐತೆ. ಸೊ ಚೆನ್ನಾಗಿರೋ ಕಂಟೆಂಟ್ಸ್ ಇದೆ, ಅದನ್ನು ಮಾಡ್ತೀನಿ. ಸೊ ನನಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಅದಾದಮೇಲೆ ನಿಮಗೂ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಮಾಡ್ತೀನಿ, ಓಕೆನಾ. ಆ್ಯಂಡ್ ಇಷ್ಟೇ, ಬನ್ನಿ ಇವಾಗ ನಮ್ಮ ನಾಯಿಗೆ ಅದೇ ಬಟ್ಟೆ ಆಲ್ಟ್ರೇಷನ್. ಸುಮ್ಮನೆ ಇವಾಗ ಫುಲ್ಲು ಚಳಿ ವೆದರು, ನಮಗೆ ಎಷ್ಟು ಚಳಿ, ಅದಕ್ಕೆ ನನಗೆ ನಾಯಿಗೆ, ಮನುಷ್ಯರಿಗೆ ಅಂದರೆ ಹ್ಯೂಮನ್ಸ್ಗೆಲ್ಲ ನನಗೆ ಮೇಕಪ್ ಮಾಡಬೇಕು ಅದು ಇದು ಅಂದರೆ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಬೋರಿಂಗ್ ಅನಿಸುತ್ತೆ. ಬಟ್ ಆ ನಾಯಿಗಳಿಗೆ, ಚಿಕ್ಕ ಮಕ್ಕಳುಗಳಿಗೆ ಮೇಕಪ್ ಮಾಡಬೇಕು ಅಂದರೆ, ಮೇಕಪ್ ಅಂದರೆ ಸುಮ್ಮನೆ ಹಂಗೆ ರೆಡಿ ಮಾಡಬೇಕು, ಅದಕ್ಕೆ ಬಟ್ಟೆ ಹಾಕೋದು, ಬೊಂಬೆಗಳಿಗೆ ನಂಗೆ ಸಖತ್ ಇಷ್ಟ, ಅಂದರೆ ಫುಲ್ ಇಷ್ಟ. ಅದರಿಂದ ನಮ್ಮ ನಾಯಿಗೆ ಒಂದು ಡ್ರೆಸ್ ಥರ ಏನಾದರೂ, ಬಟ್ಟೆ ಥರ, ಟಿ ಶರ್ಟು ಏನಾದರೂ ಒಂದು ಹಾಕೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ನಮ್ಗಾಗ್ದಿರೋ ಬಟ್ಟೆ, ಅದಾದಮೇಲೆ ವೇಸ್ಟ್ ಬಟ್ಟೆಗಳು ಜಾಸ್ತಿ ಇದ್ದಾವೆ. ಅದರಿಂದ ಸುಮ್ಮನೆ ಅದನ್ನು ಹಂಗೇ ಇಕ್ಕಿದ್ದೀವಿ. ಅದಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಆ್ಯಂಡ್ ನಮ್ಮ ನಾಯಿ ಏನು ಮಾಡ್ತಿದೆ ಅಂತ ತೋರಿಸ್ತೀನಿ ರೀ. ಅಲ್ಲಿ ನೋಡಿ, ಅದ್ರ ಡಾಗಿ ಅದು. ಏಯ್ ಕುಳ್ಳಿ ನೋಡಿ ಎಷ್ಟು ಕ್ಯೂಟಾಗಿದೆ ನಮ್ಮ ನಾಯಿ. ಕುಳ್ಳೆ ಕೂತಿ ಬೋಬೋ ಎಲ್ಲಿ ಕುಳ್ಳೆ, ಬೋಬೋ ಎಲ್ಲಿ, ಬೋಬೋ ಎಲ್ಲಿ ನೋಡಿ, ಅದ್ರ ಬೋಬೋ. ತಗೋಬಾ ಹೋಗಿ ಕುಳ್ಳೆ, ಬೋಬೋ ತಗೋಬಾ ಹೋಗಿ ಅದನ್ನು ಹೋಗ. ಸೊ ಇವಾಗ ಬಂದುಬಿಟ್ಟು ಬಟ್ಟೆ ತೊಗೋಬೇಕಲ್ಲ. ನೋಡಿ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡೈತೆ. ಇಲ್ಲಿ ಬೊಂಬೆ ಫ್ಯಾಮಿಲಿ ಇದು ತೋರಿಸ್ತೀನಿ ನೋಡಿ, ಕ್ಯೂಟ್ ಫ್ಯಾಮಿಲಿ. ಆ ಟೇಬಲ್ ಇಗ್ನೋರ್ ಮಾಡಿಬಿಡಿ, ಓಕೆ. ಅಲ್ಲಿ ಬರೀ ನನ್ನ ಬುಕ್ಸು ಅದು ಇದು ಕ್ಲೀನ್ ಮಾಡಬೇಕು. ನೋಡಿ ಇಲ್ಲೈತೆ ಕೆಳಗಡೆ ಬಟ್ಟೆಗಳೆಲ್ಲ. ನಾವು ವೇಸ್ಟ್ ಬಟ್ಟೆ ಎಲ್ಲ ಏನು ಮಾಡೋದು, ಹೆಂಗೆ ಮೂಟೆ ಕಟ್ಟಿ ಬಿಸಾಕೋದು ಅಂದ್ಬಿಟ್ಟು ಎಲ್ಲ ಈ ಥರ ಕುತ್ಕೊಳಕ್ಕೆ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಕುತ್ಕೊಳೋ ಥರ ಸ್ಪೇಸ್ ಮಾಡಿದ್ದೀವಿ. ಬಟ್ ಸದ್ಯಕ್ಕೆ ಬೊಂಬೆಗಳೆಲ್ಲ ಇಕ್ತೀವಿ.
ನೋಡಿ ಇವಾಗ ಬೊಂಬೆ ಎಲ್ಲ ಎತ್ತಿಂಗ್ ಬಿಸಾಕಿದ್ದೀನಿ ಬೆಡ್ ಮೇಲೆ. ನೋಡಿ ಇದು ಪೂರ್ತಿ ಅದೇ ಬಟ್ಟೆ, ಹಳೆಯ ಬಟ್ಟೆಗಳು. ಓಕೆ, ಇದರಲ್ಲಿ ಇವಾಗ ಯಾವ್ದು ತೊಗೋಬೇಕಂತ ಸೆಲೆಕ್ಟ್ ಮಾಡ್ತೀನಿ. ಬಾಯಿಲೆ ಎತ್ಕೊಂಡು ಬೋಬೋ ಎತ್ಕೋಬೋಗು. ನಡಿ ನಡಿ ನಡಿ. ಕುಲ್ಲಿಮ. ಸೊ ಇವಾಗ ಈ 3 ತೊಗೊಂಡಿದ್ದೀನಿ. ಇದೊಂದು ಟಾಪು, ಇವೆರಡು ಶಾರ್ಟ್ಸ್ ಥರ 3 ನೋಡೋಣ. ಯಾವ ಥರ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರಲ್ಲ, ನೋಡೋದು ಮಾಡೋದು ಅಷ್ಟೇ. ಕುಳ್ಳಿ ಕುಳ್ಳಿ ಅದನ್ನೊಂದು ಕಡೆ ಇಕ್ಕಲ್ಲ ಗೈಸ್. ಕೊಡು ಅಂದರೆ ಕೊಡಲ್ಲ, ಗೊತ್ತಾ ಅದು. ಕುಳ್ಳಿ ಬೋಬೋ ತಗೋಬಾ, ಇಲ್ಲಿ ಬೋಬೋ ಕೊಡು. ಬೋಬೋ ಬೋಬೋ ತಗೋಬಾ, ಅದು ಬೋಬೋ ತಗೋಬಾ, ತಗೋಬಾ ಬೋಬೋ ತಗೋಬಾ. ಹೋಗು ಸರಿ, ನಾನು ತೊಗೊತೀನಿ ನಾನು ತೊಗೊತೀನಿ. ಅಷ್ಟೇ ತಗೊಂಡೋಯ್ತು. ಆಯ್ತಾ? ಕುಚ್ಚಿ ಬಾಯಿ, ಕುಚ್ಚಿ ಇಲ್ಬಾ, ಕುಚ್ಚಿ ಸ್ಟೇ. ಏನು ಕಚ್ಚೋದೇನ? ಹಾಕ್ ಕಾಲ್ ಮಜ್ಜಿ ಸೈಲೆಂಟಾಗಿರ. ಅಲ್ಲೋಡ, ಕಚ್ಚೋದು ಯಾರು ಮತ್ತೆ ಹೇಳ್ಕೊಟ್ಟಿರೋದು? ಹಾಂ, ಸೈಲೆಂಟಾಗಿರ್ಬೇಕಂತ. ಅಲ್ಲಿ ನೋಡಲ್ಲಿ ಯಾರದು? ಯಾರು ಕುಲ್ಲಿ ಅದು? ಕೊಡಿ, ಇನ್ನೊಂದು ಕಾಲು ಕೊಡು. ಕಚ್ಚದೇ ಯಾವಾಗ ಕುಚ್ಚಿ ಅಂದರೆ ಮಲ್ಕೊಳೋದು ನೋಡು. ಎದೋ ಹಂಗೆ ತೆಗಿಬಾರ್ದು. ಹಾಂ, ಸಾಕು. ಕುಚ್ಚಿ ಹಂಗೆ ಕಚ್ಚ. ತಲೆ ಬಗ್ಸ್. ನೋಡಿ ನಮ್ಮ ಕುಳಿ ಎಷ್ಟು ಚೆನ್ನಾಗಿ ಕಾಣ್ತಾವಳೆ. ಕುಲೆ ಬಟ್ಟೆ ಹಾಕೊಂಡ್ಬಿಟ್ಟ. ಕಚ್ಚು ಬೇಡ, ಮತ್ತೆ ಕಚ್ಚೋದು ನೋಡಿ, ಮತ್ತೆ ಕಚ್ಚೋದು. ಕಾಲು ನೋಡಿ ಎಷ್ಟು ಲೂಸ್ ಐತೆ. ಅದನ್ನ ಒಂದು ಸ್ವಲ್ಪ ಟೈಟ್ ಮಾಡೋಣ. ಟೈಟ್. ಟೈಲರಿಂಗ್ ಮಿಷಿನ್ ಇದೆ ಗೈಸ್, ಬಟ್ ಇವಾಗ ಇಲ್ಲ, ಮೇಲೆ ಮನೆಯಲ್ಲಿದೆ. ನಾವು ಯೂಸ್ ಮಾಡಲ್ಲ, ಮಿಷಿನ್ ಐಟಮ್ ಅಲ್ಲ, ರನ್ ಆಗ್ತಾ ಇರಬೇಕು, ಇಲ್ಲ ಅಂದರೆ ಹೋಗ್ಬಿಡುತ್ತೆ ಅಂತ. ಗೈಸ್ ನನ್ನ ಕುಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದರೆ, ಹೋಗಲ್ಲಿ ಇಷ್ಟು ಅಲ್ಲಿ ನೋಡಿ ಏನಮ್ಮ, ಹೋಗು ಓದೋದು ಬೀಳಕ್ಕೆ ನಿನ್ಗೆ ಇವಾಗ. ಹೋಗಿ ನೀನು ಬೇಡ ನನ್ಕ. ಎಲ್ಲಿ ನೋಡಿ ಗೈಸ್ ಚೆನ್ನಾಗಿ ಕ್ಯೂಟ್ ಆಗೈತೆ. ಹೋಗ ಆ ಕಡೆ. ಕುಚ್ಚಿ ಅಂದರೆ ಪಚ್ಚೊಣುತ್ತೆ. ಒದೆ ಬಿಡ್ಬೇಕು ನಿಂಕ, ಒದೆ ಬಿಡ್ಬೇಕು. ಇಲ್ಲಿ ಸ್ಲೀವ್ಸ್ ಫುಲ್ಲು ಲೂಸ್ ಆಗಿಬಿಟ್ಟೈತೆ. ಕುಳೈ ಹೋಗಾಚೋ ಹೋಗ. ಏನೇ ಅದು ಕುಳ್ಳೆ, ಹಂಗೆ ಮಾಡಕ್ಕ ನಾನು ಹಾಕಿರೋದು ಇವಾಗ ನಿನಗೆ. ನೋಡಿ ಹೆಂಗೆ ಕಚ್ಚುತ್ತೆ. ಏನು ಕಚ್ಚೋದು ನೀನು?
ಬಿಚ್ಕೊಂಡೇ ಬಿಡ್ತು. ಏಯ್ ಬಾಯಿಲಿ, ಏನಕ್ಕೆ ಬಿಚ್ಕೊಂಡಿರೋದು? ಹಾಂ, ಬಾ ಇಲ್ಲಿ ಕುತ್ಕೋ, ಕುಚ್ಚಿ ನೋಡಿ, ಕುಚ್ಚಿ ಇರೀಗ ಇದು ಹಿಂಗೆ ಮಾತು ಕೇಳಲ್ಲ. 4 ಬಿಟ್ಟು ರೆಡಿ ಮಾಡ್ಬೇಕು ಇವಾಗ ಅದನ್ನು. ಅಲ್ಲಿ ನೋಡಿ ನಾನು ಹಾಕಿರೋದು ಹೆಂಗೋ, ಅದು ಹಾಕ್ಕೊಂಡಿರೋದು ಹೆಂಗೋ. ನಮ್ಮ ಕುಳ್ಳಿ ಅಲ್ಲಿ ನೋಡಿ, ಅಲ್ಲಿ ಅಯ್ಯ ಅಚ್ಚ ಓದೆ ಸ್ಕೇಲ್ ತೋರಿಸಿದ್ರೆ ಹೋಗ್ಬಿಡುತ್ತೆ. ಬಾಯಿಲೆ ಕುಚ್ಚು, ಸೈಲೆಂಟಾಗಿ ಕುಚ್ಚು. ಬಾಯಿಲೆ ಕುಳ್ಳೆ. ಏನೇ ಬೇಡ ಬಟ್ಟೆ ನಿನಗೆ? ಕುಳ್ಳೆ ಬಟ್ಟೆ ಬೇಡ ನಿನಗೆ? ಬಾಯಿಲೆ. ಸರಿ ಆಯ್ತು, ಬಾಯಿಲೆ. ನಾನು ಹಿಂಗೆ ಹಾಕಿದ್ದೀನಿ, ನೀನು ಹೆಂಗೆ ಮಾಡ್ಕೊಂಡಿದ್ಯಾ ನೋಡು. ಕುಳಿಮ ಕುಳೆ, ಇಲ್ಲಿ ಬಾ ಕುಚ್ಚಿ, ಇಲ್ಲಿ ಕುಚ್ಚಿ ಬಾ, ಇಲ್ಲಿ ಬಾ. ಹೊಡಿಯಲ್ಲ, ಬಾ. ಬೇಡ ಬರಲ್ಲ, ಬಾಯಿಲೆ. ಸರಿ ಬಾ ಕುಚ್ಚಿ ಇಲ್ಲಿ ಬಾರೆ ಕುಚ್ಚಿ. ಕುಳ್ಳೆ ಇಲ್ಲಿ ಬಾ, ಇಲ್ಲಿ ಬಾಯಿಲೆ ಕುಚ್ಚಿ ಬಾ. ನಾನು ಹಿಂಗೆ ಹಾಕಿದ್ದಿತ್ತು, ಹೆಂಗೆ ಮಾಡ್ಕೊಂಡೈತೆ. ಇರಿ ಇವಾಗ ಇದನ್ನ ಆಲ್ಟ್ರೇಷನ್ ಮಾಡಿ ಸಿಗ್ತೀನಿ. ವೀಡಿಯೋ ಮಾಡಿಕೊಂಡು ಹಾಕೋಕ್ಕಾಗ್ತಿಲ್ಲ. ಕುಳ್ಳಿ ನೋಡಿ ಗೈಸ್, ಫೈನಲಿ ಡನ್. ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಕುಳ್ಳಿ. ಕುಚ್ಚಿ. ಸರಿ ಆಯ್ತು, ಕುಚ್ಚಿ ಅಲ್ಲ, ಕೋಲು ಕುಚ್ಚಿ ನೋಡಿ, ಹಂಗೆ ಕುಚ್ಚಿಬೇಕು ಆಯಿತಾ? ನಾನು ವಿಡಿಯೋ ಮಾಡ್ತೀನಿ ನಿಂದು. ನೋಡು, ಹಾಯ್ ಮಾಡು, ಹಾಯ್. ಚೇಕಿ ಕೊಡು, ಕುಳೆ ಚೇಕಿ ನೋಡಿ. ಏನು ಹೇಳಿದ್ ಮಾತು ಕೇಳ. ಚೇಕಿ ಮಾತ್ರ ಗುಡ್ ಅಲ್ಲೋಡ. ಕಚ್ಚೋದು ಮತ್ತೆ ಬಿಟ್ಟೆ ಅಂದರೆ ಏನು ಹೊಡಿಬೇಡ. ಚೇಕಿ ಕೊಡು. ಅವರು ನಿನಗೆ ನೀನು ಚೇಕಿ ಕೊಟ್ಟರೆ ಅವ್ರಿಗೆ ನಿನಗೆ ಬಿಚ್ಚಿ ಕೊಡ್ತಾರೆ. ಕೊಡು, ಚೇಕಿ ಕೊಟ್ಬಿಡು. ಬಿಚ್ಚಿ ಬೇಕಾ ಬೇಡ? ಹಾಂ, ಗುಡ್ ಗರ್ಲ್. ಗೈಸ್ ಎಲ್ಲರೂ ನಮ್ಮ ಡಾಗಿಗೆ ಬಿಚ್ಚಿ ಕೊಟ್ಬಿಡ್ರಿ. ಕೊಡ್ತಾರಂತೆ. ಅಲ್ಲಿ ನೋಡಮ್ಮ, ಕ್ಯಾಮ್ರಾ ನೋಡು. ಕ್ಯಾಮ್ರಾ ಎಲ್ಲೈತೆ? ಫೋನ್ ಎಲ್ಲೈತೆ? ಫೋನು ಇಲ್ಲಿ ನೋಡಿ, ಇಲ್ಲಿ. ಸೂಪರ್ ಸಾರ್ಥಕ ಆಯಿತು ಗೈಸ್ ನಂದು. ನೋಡಿ, ಮೇಲೆಯಿಂದ ಹಿಂಗೆ ಕಾಣಿಸುತ್ತೆ, ಹಿಂಗೆ ಆಫ್ ಟಾಪ್. ಏನು ಹುಡುಗಿರೇನು ಹಾಕೊಳೋದು ಫ್ಯಾಷನ್ ಹಾಗೆ. ನಮ್ಮ ಕುಳ್ಳಿನೂ ಹಾಕ್ಕೊಂಡೈತೆ ನೋಡಿ, ಎಷ್ಟು ಕ್ಯೂಟಾಗೈತೆ. ಈಗ ಅಲ್ಲಿ ಇದಕ್ಕಿನ್ನೂ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಆಮೇಲೆ ಇನ್ನೂ ಚೆನ್ನಾಗಿ ರೆಡಿ ಮಾಡ್ತೀನಿ. ಅಲ್ಲ ಕುಳ್ಳಿ, ಬಾಯ್ ಹೇಳ್ಬಿಡು. ಬಾಯ್.